ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಕರ್ನಾಟಕದ ಉದ್ಯಮಿ ವಿಜಯ್ ಮಲ್ಯ ಇತ್ತೀಚೆಗೆ ನೀಡಿದ ಪಾಡ್ಕಾಸ್ಟ್ ಸಂದರ್ಶನದಲ್ಲಿ ತಮ್ಮಿಂದ ಭಾರತದ ಬ್ಯಾಂಕುಗಳು 14,000 ಕೋಟಿ ರೂಪಾಯಿ ಸಾಲವನ್ನು ವಸೂಲಿ ಮಾಡಿಕೊಂಡಿವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸಾಲ ವಸೂಲಾತಿ ನ್ಯಾಯಾಧೀಕರಣ ತಾವು ಪಡೆದಿರುವ ಸಾಲದ ಮೊತ್ತ 6,000 ಕೋಟಿ ರೂಪಾಯಿ ಅಂತ ಹೇಳಿದೆ ಅಂತ ದಾಖಲೆಗಳನ್ನು ಪ್ರದರ್ಶಿಸಿದರು. ಭಾರತದಲ್ಲಿ ಅಧಿಕಾರಶಾಹಿ ತಮಗೆ ಕಿರುಕುಳ ನೀಡಿದೆ ಅಂತ ವಿಜಯ್ ಮಲ್ಯ ಹೇಳ್ಕೊಂಡಿದ್ರು. ಇದು ವಿಜಯ್ ಮಲ್ಯ ಪರವಾದಂಥ ವಾದ ಮತ್ತು ಅವರ ಸಮರ್ಥನೆ. ಆದರೆ ವಿಜಯ್ ಮಲ್ಯ ಕಿಂಗ್ಫಿಷರ್ ಏರ್ಲೈನ್ಸ್ಗಾಗಿ ಪಡೆದ 6,000 ಕೋಟಿ ರೂಪಾಯಿ ಸಾಲಕ್ಕೆ ಬಡ್ಡಿ ಸೇರಿಸಿ ಬ್ಯಾಂಕುಗಳು 14,000 ಕೋಟಿ ರೂಪಾಯಿ ಸಾಲ ವಸೂಲಿ ಮಾಡಿಕೊಂಡಿದ್ರು ಕೂಡ ವಿಜಯ್ ಮಲ್ಯ ಈಗಲೂ ಸಾಲದಿಂದ ಸಂಪೂರ್ಣ ಮುಕ್ತರಾಗಿಲ್ಲ. ವಿಜಯ್ ಮಲ್ಯ ಹಾಗೂ ಕಿಂಗ್ಫಿಷರ್ ಏರ್ಲೈನ್ಸ್ ಸಾಲದ ಬಗ್ಗೆ ಭಾರತದ ಬ್ಯಾಂಕುಗಳು ಹೇಳುವುದೇ ಬೇರೆ. ಹಾಗಾದರೆ ಕಿಂಗ್ಫಿಷರ್ ಏರ್ಲೈನ್ಸ್ ಸಾಲದ ಬಗ್ಗೆ SBI ನೇತೃತ್ವದ ಬ್ಯಾಂಕುಗಳು ಏನು ಹೇಳ್ತೀವಿ ಅಂತ ಈಗ ಹೇಳ್ತೀವಿ ನೋಡಿ. ರಾಷ್ಟ್ರಮಾನಿ ಪಾಡ್ಕಾಸ್ಟ್ ಸಂದರ್ಶನದ ಬಳಿಕ ಭಾರತದಲ್ಲಿ ಉದ್ಯಮಿ ವಿಜಯ್ ಮಲ್ಯ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ. ಆದರೆ ವಿಜಯ್ ಮಲ್ಯ ಇನ್ನೂ ಭಾರತದಲ್ಲಿ SBI ನೇತೃತ್ವದ 17 ಬ್ಯಾಂಕುಗಳಿಗೆ 7,000 ಕೋಟಿ ರೂಪಾಯಿ ಸಾಲವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಬ್ಯಾಂಕುಗಳು ಹೇಳಿವೆ. ಹೀಗಾಗಿ ವಿಜಯ್ ಮಲ್ಯ ಇನ್ನೂ ಸಂಪೂರ್ಣವಾಗಿ ಸಾಲ ಮುಕ್ತರಾಗಿಲ್ಲ. ಬ್ಯಾಂಕುಗಳಿಂದ ಪಡೆದ ಸಾಲವನ್ನು ಸಂಪೂರ್ಣವಾಗಿ ಹಿಂತಿರುಗಿಸಿದ ಬಳಿಕವೂ ತಮಗೆ ಕಿರುಕುಳ ನೀಡಲಾಯಿತು ಅಂತ ವಿಜಯ್ ಮಲ್ಯ ಅಳಲು ತೋಡ್ಕೊಂಡಿದ್ರು. ಆದರೆ ವಿಜಯ್ ಮಲ್ಯ ಇನ್ನೂ ಸಾಲವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತಿವೆ ಬ್ಯಾಂಕುಗಳು. ಆದರೆ ಬ್ಯಾಂಕುಗಳು ಮಾತ್ರ ಇನ್ನೂ ವಿಜಯ್ ಮಲ್ಯ 7,000 ಕೋಟಿ ರೂಪಾಯಿ ಸಾಲವನ್ನು ಉಳಿಸ್ಕೊಂಡಿದ್ದಾರೆ ಅಂತವೆ. ಹೇಗಿದು ಹೇಗಾಯಿತು ಅನ್ನೋದನ್ನು ಕೂಡ ನಾವೀಗ ಹೇಳ್ತೇವೆ. ಸಾಲ ವಸೂಲಾತಿ ನ್ಯಾಯಾಧೀಕರಣದ ಪ್ರಕಾರ ಕಿಂಗ್ಫಿಷರ್ ಏರ್ಲೈನ್ಸ್ 2013ರ ಜೂನ್ನಲ್ಲಿ 6,848 ಕೋಟಿ ರೂಪಾಯಿ ಅನುತ್ಪಾದಕ ಸಾಲವನ್ನು ಹೊಂದಿತ್ತು. ಆದರೆ 2025ರ ಜೂನ್ 10ಕ್ಕೆ ಸಾಲ ಮತ್ತು ಬಡ್ಡಿ, ಚಕ್ರಬಡ್ಡಿ ಸೇರಿ ಒಟ್ಟಾರೆ ಮೊತ್ತ 17,781 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದರಲ್ಲಿ ಬ್ಯಾಂಕುಗಳು ಇದುವರೆಗೂ 10,815 ಕೋಟಿ ರೂಪಾಯಿ ಹಣವನ್ನು ವಿಜಯ್ ಮಲ್ಯ ಅವರಿಂದ ವಸೂಲಿ ಮಾಡಿಕೊಂಡಿವೆ. ಇನ್ನು 6,997 ಕೋಟಿ ರೂಪಾಯಿ ಸಾಲದ ಹಣ ವಸೂಲಿ ಬಾಕಿ ಇದೆ. ವಿಜಯ್ ಮಲ್ಯ ಬ್ಯಾಂಕುಗಳಿಗೆ ಸಾಲವನ್ನು ಮರುಪಾವತಿಸಿದ್ದೇನೆ ಅಂತ ಹೇಳಿದ್ರಲ್ಲಿ ಬಡ್ಡಿ, ಚಕ್ರಬಡ್ಡಿ ಸೇರಿಲ್ಲ. ಸಾಲದ ಮೂಲ ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸುವವರೆಗೂ ಸಾಲದ ಬಡ್ಡಿ, ಚಕ್ರಬಡ್ಡಿ ಮತ್ತು ಸಾಲಕ್ಕೆ ದಂಡವನ್ನು ಬ್ಯಾಂಕುಗಳು ವಿಧಿಸುತ್ತಲೇ ಇರ್ತವೆ. ಹೀಗಾಗಿ ಒಟ್ಟಾರೆ ಸಾಲದ ಮೊತ್ತ ಈಗ 17,781 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ವಿಜಯ್ ಮಲ್ಯ ಬರೀ ಪ್ರಿನ್ಸಿಪಲ್ಡ್ ಸಾಲದ ಮೊತ್ತವನ್ನು ಮಾತ್ರ ಮರುಪಾವತಿಸಿ ಅಂತ ಭಾವಿಸಿದ್ದಾರೆ. ಆದರೆ ಸಾಲಕ್ಕೆ ಬಡ್ಡಿ, ಚಕ್ರಬಡ್ಡಿ, ದಂಡ ಎಲ್ಲವೂ ಕೂಡ ಇರುತ್ತೆ. ಇದೆಲ್ಲವನ್ನು ಸಂಪೂರ್ಣವಾಗಿ ಪಾವತಿಸಿ ಬ್ಯಾಂಕ್ಗಳಿಂದ ನೋ ಡ್ಯೂ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕು. ಈ ಸರ್ಟಿಫಿಕೇಟ್ ಪಡೆದ್ರೆ ಮಾತ್ರವೇ ಬ್ಯಾಂಕ್ನಲ್ಲಿ ಇನ್ನೂ ಯಾವುದೇ ಸಾಲ ಬಾಕಿ ಇಲ್ಲ ಅಂದರ್ಥ. ವಿಜಯ್ ಮಲ್ಯ ದೇಶ ಬಿಟ್ಟು ಹೋದ ಬಳಿಕ ಭಾರತದಲ್ಲಿ ಬ್ಯಾಂಕುಗಳು ಕೋರ್ಟ್ ಮೆಟ್ಟಿಲೇರಿವೆ. CBI ಕೇಸ್ ಆಧಾರದ ಮೇಲೆ ED ಕೇಸ್ಗೆ ಎಂಟ್ರಿ ಆಗಿದೆ. ED PMLA ಕಾಯ್ದೆಯಡಿ ಕೇಸು ದಾಖಲಿಸಿದೆ. ಕೋರ್ಟ್ಗಳು ಸಾಲಕ್ಕೆ ಶ್ಯೂರಿಟಿಯಾಗಿ ನೀಡಿದ ಆಸ್ತಿಗಳನ್ನು ಹರಾಜು ಹಾಕಲು ಆದೇಶ ನೀಡಿವೆ. ಹೀಗಾಗಿ ಗೋವಾದ ಕಿಂಗ್ಫಿಷರ್ ವಿಲ್ಲಾ, ಮುಂಬೈನ ಕಿಂಗ್ಫಿಷರ್ ಹೌಸ್ ಸೇರಿದಂತೆ ಬೇರೆ ಬೇರೆ ಆಸ್ತಿಗಳನ್ನು ಹರಾಜು ಹಾಕಿ ಸಾಲದ ಹಣ ವಸೂಲಿಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಇನ್ನೂ ಸಂಪೂರ್ಣ ಸಾಲ, ಬಡ್ಡಿ, ಚಕ್ರಬಡ್ಡಿ, ದಂಡ ಪಾವತಿ ಆಗಿಲ್ಲ ಅಂತ ಈಗ ಬ್ಯಾಂಕುಗಳು ಹೇಳ್ತಾ ಇವೆ. ವಿಜಯ್ ಮಲ್ಯ ಯಾವ್ಯಾವ ಬ್ಯಾಂಕುಗಳಿಂದ ಸಾಲ ಪಡೆದಿದ್ರು, ಎಷ್ಟು ಸಾಲ ಮರುಪಾವತಿಸಿದ್ದಾರೆ, ಇನ್ನೂ ಎಷ್ಟು ಸಾಲ ಮರುಪಾವತಿ ಬಾಕಿ ಇದೆ ಅಂತ ಈಗ ನೋಡೋಣ. ಮುಖ್ಯವಾಗಿ SBIನಿಂದ ವಿಜಯ್ ಮಲ್ಯ ಅವರು 5,208 ಕೋಟಿ ರೂಪಾಯಿ ಸಾಲವನ್ನು ಪಡೆದಿದ್ದರು. ಇದರಲ್ಲಿ 3,174 ಕೋಟಿ ರೂಪಾಯಿ ಹಣವನ್ನು ಮರುಪಾವತಿಸಿದ್ದಾರೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದ 3,084 ಕೋಟಿ ರೂಪಾಯಿ ಹಣವನ್ನು ಸಾಲ ಪಡೆದಿದ್ದಾರೆ. ಇದರಲ್ಲಿ 1,910 ಕೋಟಿ ರೂಪಾಯಿ ಸಾಲವನ್ನು ಮಾತ್ರವೇ ಮರುಪಾವತಿ ಮಾಡಿದ್ದಾರೆ. ಇನ್ನು IDBI ಬ್ಯಾಂಕ್ನಿಂದ 2,390 ಕೋಟಿ ರೂಪಾಯಿ ಸಾಲ ಪಡೆದಿದ್ದಾರೆ. ಇದರಲ್ಲಿ 1,375 ಕೋಟಿ ರೂಪಾಯಿ ಹಣವನ್ನು ಮರುಪಾವತಿ ಮಾಡಿದ್ದಾರೆ. ಇನ್ನು BOIನಿಂದ 1,759 ಕೋಟಿ ರೂಪಾಯಿ ಹಣವನ್ನು ಸಾಲ ಪಡೆದಿದ್ದಾರೆ. ಇದರಲ್ಲಿ 1,034 ಕೋಟಿ ರೂಪಾಯಿ ಹಣವನ್ನು ಮಾತ್ರನೇ ಮರುಪಾವತಿ ಮಾಡಿದ್ದಾರೆ. ಇನ್ನು ಬ್ಯಾಂಕ್ ಆಫ್ ಬರೋಡಾದಿಂದ 1,580 ಕೋಟಿ ರೂಪಾಯಿ ಹಣವನ್ನು ವಿಜಯ್ ಮಲ್ಯ ಕಿಂಗ್ಫಿಷರ್ ಏರ್ಲೈನ್ಸ್ಗಾಗಿ ಪಡೆದಿದ್ದಾರೆ. ಇದರಲ್ಲಿ 994 ಕೋಟಿ ರೂಪಾಯಿ ಹಣವನ್ನು ಮಾತ್ರವೇ ಮರುಪಾವತಿ ಮಾಡಿದ್ದಾರೆ. ಇತರೆ ಬ್ಯಾಂಕ್ಗಳಿಂದ 3,760 ಕೋಟಿ ರೂಪಾಯಿ ಹಣವನ್ನು ವಿಜಯ್ ಮಲ್ಯ ಕಿಂಗ್ಫಿಷರ್ ಏರ್ಲೈನ್ಸ್ಗಾಗಿ ಸಾಲವಾಗಿ ಪಡೆದಿದ್ದರು. ಇದರ ಪೈಕಿ 2,327 ಕೋಟಿ ರೂಪಾಯಿ ಹಣವನ್ನು ಮರುಪಾವತಿ ಮಾಡಿದ್ದಾರೆ. ಹೀಗೆ ಒಟ್ಟಾರೆ ಪಡೆದಂಥ ಸಾಲ, ಬಡ್ಡಿ, ಚಕ್ರಬಡ್ಡಿಯ ಮೊತ್ತ ಈಗ 17,781 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದರ ಪೈಕಿ 10,814 ಕೋಟಿ ರೂಪಾಯಿ ಹಣವನ್ನು ಮಾತ್ರವೇ ಬ್ಯಾಂಕುಗಳು ವಿಜಯ್ ಮಲ್ಯ ಅವರಿಂದ ವಸೂಲಿಯನ್ನು ಮಾಡಿಕೊಂಡಿವೆ. ಹೀಗೆ ವಿಜಯ್ ಮಲ್ಯ ಅವರಿಂದ ಇನ್ನೂ 6,997 ಕೋಟಿ ರೂಪಾಯಿ ಸಾಲದ ಹಣ ವಸೂಲಿ ಬಾಕಿ ಇದೆ ಅಂತ ಈಗ ಬ್ಯಾಂಕುಗಳು ಮತ್ತು ಕೇಂದ್ರ ಸರ್ಕಾರ ಹೇಳ್ತವೆ. ಒಟ್ಟಿನಲ್ಲಿ ವಿಜಯ್ ಮಲ್ಯಗಂತೂ ಕಿಂಗ್ಫಿಷರ್ ಏರ್ಲೈನ್ಸನ್ನು ಶುರು ಮಾಡಿದ ತಪ್ಪಿಗೆ ಈ ಬ್ಯಾಂಕ್ ಸಾಲದಿಂದ ಈಗ ಮುಕ್ತಿ ಸಿಗ್ತಾ ಇಲ್ಲ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.